ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಅಂದರೆ ಬೆಳಗ್ಗೆ ಒಂದು ಕೈಕೆ ಲೋಡ್ ಇತ್ತು. ಸೊ ನಾವು ಕೂಡ ನಿನ್ನೆ ಬರೋದು ಲೇಟಾಗಿತ್ತು. ಸೊ ನಿನ್ನೆ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡಬೇಕು. ನಮ್ಮ ಗಣೇಶನ ಹತ್ರ ಮಾತಾಡ್ತಾ ಈಗ ನಾವು ಕಟ್ಗೆ ಲೋಡ್ ಮಾಡಬೇಕು. ಅಂತೂ ಇಂತೂ ಲೋಡ್ ಮಾಡಿದೀವು. ಇದು ನೋಡ್ರೆ ವೀಲ್ ಗಾಡಿ ಕುಂತು ಐತಿ, ಓವರ್ಲೋಡ್ ಆಗ್ಬಿಡೈತಿ. ಫುಲ್ ಲೋಡ್ ಆಗಿರೋ ಗಾಡಿನ ಈಗ ಇಳಿಸ್ಬೇಕು. ಸೊ ಫ್ರೆಂಡ್ಸ್, ನಮ್ಮ ರಾಘವ್ರದ್ದು ಒಂದು ಬೋರ್ ಮೋಟ್ರ್ ಐಟಮ್ ತರಬೇಕಿತ್ತು. ಸೊ ನಾವೀಗ ಶಿಕಾರಿಪುರ ಹೋಗ್ತಾಯಿದ್ದೀವಿ. ಬನ್ನಿ ಹೋಣ. ಸೊ ಫೈನಲಿ ನಾವು ಇವಾಗ ಟ್ಯಾಗರ್ಗೆ ರೀಚ್ ಆಗಿದ್ದೀವಿ. ನಾವೀಗ ಶಿಕಾರಿಪುರದಲ್ಲಿದ್ದೀವಿ. ನಮ್ಮ ರಾಘ ಮತ್ತು ಶಿವು ಅವ್ರ ಮಾವನ ಜೊತೆಗೆ ಮೆಟೀರಿಯಲ್ ಮಾತಾಡ್ಕೊಂಡು ಬರ್ತಿದ್ದಾರೆ. ನಾವು ಗಾಡಿ ಮೇಲೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಪೈಪನ್ನು ಹಾಕ್ಕೊಂಡ್ವಿ. ಕೇಬಲ್ ಹಾಕಾಯ್ತು, ಇನ್ನೊಂದು ರೋಲ್ ಒಂದಿದೆ, ಅದನ್ನು ಹಾಕ್ಕೊಂಡು ಈಗ ಹೋಗೋದೆ. ಈ ಬಿಸಿಲಲ್ಲಿ ಗಾಡಿ ಮೇಲಂತೂ ಕೂರೋಕ್ಕಾಗಲ್ಲ, ಅಷ್ಟು ಸೆಕೆ ಇದೆ. ಸೊ ಫೈನಲಿ ಲೋಡ್ ಆಯಿತು, ನಾವೀಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಣ. ಸೊ ಟೈಮ್ ಬೇರೆ 2 ಗಂಟೆ ಆಗಿತ್ತು. ಮತ್ತು ಅಲ್ಲೇ ಊಟ ಮಾಡೋಣ ಅಂತೇಳಿ ಒಂದು ಕಡೆ ಗಾಡಿ ಸೈಡ್ ಹಾಕಿದ್ವಿ. ಊಟ ಎಲ್ಲ ಮುಗಿಸಿ ಸುತ್ತ ಗ್ರೀನರಿನ ನೋಡ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗಾಡೀಲಿ ಸೌಂಡ್ ಬಾಕ್ಸ್ ಇರಲಿಲ್ಲ. ಸೊ ನಮ್ಮ ಕಷ್ಟ ಸುಖಗಳನ್ನು ನಾವು ಮಾತಾಡ್ತಾ ಸಾಗರ ತಲುಪಿದೆ ಗೊತ್ತಾಗಿಲ್ಲ. ಸೊ ಜ್ಯೂಸ್ ಕುಡಿಯೋಣ ಅಂತ ಸೈಡ್ ಹಾಕಿದ್ವಿ. ಕರ್ಬೂಜ ಜ್ಯೂಸ್ ಕುಡಿದು ಹಾಗೆ ನಮ್ಮ ಫ್ರೆಂಡನ್ನು ಮಾತಾಡ್ಸ್ಕೊಂಡು ಇಲ್ಲಿಂದ ಕೂಡ ನಾವು ಹೊರಟ್ವಿ. ನೋಡ್ಬೋದು, ನಿನ್ನೆ ಮಿಲ್ಲಿಗೆ ಅಕ್ಕಿ ಹಾಕಿರ್ತೀವಿ, ಅದನ್ನು ಇವತ್ತು ತಗೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ನಮ್ಮ ಊರಿಗೆ ಬಂದಿದ್ದೀವಿ ಈಗ. ಸೊ ಫೈನಲಿ ಅಕ್ಕಿ ಒಂದು ಉಳಿದಿದೆ. ಸೊ ಒಂದು ಅಡಿಕೆ ಟ್ರಿಪ್ ಇರುತ್ತೆ ಈಗ. ಬನ್ನಿ ಹೋಗೋಣ. ಸೊ ನಾವೀಗ ಸ್ಪಾಟಿಗೆ ಬಂದಿರ್ತೀವಿ. ಗಾಡಿ ಬಿಟ್ಟು ಈಗ ಅಡಿಕೆ ಲೋಡ್ ನಾವೇ ಮಾಡಬೇಕು. ನಾನು ಸಿಗ್ತೀನಿ. ಸೊ ಫೈನಲ್ಲಿ ಲೋಡ್ ಆಯಿತು ಗಾಡಿ. ನಾನೇ ಓದಾಗಿದ್ದೆ, ಹಾಗಾಗಿ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಾವೀಗ ಅಡಿಕೆ ಇಳಿಸೋ ಸ್ಪಾಟಿಗೆ ಬಂದಿದ್ದೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಇರ್ತಾರೆ, ನೋಡ್ಬೋದು. ಇವ್ರಿಗೆ ಕೈ ಇಲ್ಲ ಮತ್ತು ಮಾತು ಕೂಡ ಬರಲ್ಲ. ಆದರೂ ಕೂಡ ಇವ್ರಿಗೆ ದುಡಿದು ತಿನ್ನಬೇಕು ಅನ್ನೋ ಛಲ ಎಷ್ಟಿದೆ ಅಂದರೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಇವರು ನಮ್ಮೂರಿನವರೇ ಆಗಿರ್ತಾರೆ. ಹಲೋ, ಬಂದೆ ಈಗ. ಸೊ ಇವೇ ಕಡಿಕೆ ಆಗಿರ್ತವೆ. ಅಲ್ಲಿಂದ ಸೀದಾ ನಾವು ನಮ್ಮ ಮಾವರ ಮನೆ ಬಂದೀವಿ. ಒಂದು ಕಡಿಕೆ ಟ್ರಿಪ್ ಇತ್ತು. ನಮ್ಮ ಮಾವ ನಾನು ಇಬ್ಬರು ಸೇರಿ ಕಡಿಕೆನ ಲೋಡ್ ಮಾಡಿದ್ವಿ. ಸೊ ಈಗ ಗಾಡಿ ರೆಡಿಯಾಗಿದೆ, ಇನ್ನೇನು ಹೊರಡದೆ. ನೀವು ಮಾಡ.
ಸೊ ಲೋಡನ್ನು ಇಳಿಸಾಯ್ತು, ಇಲ್ಲಿಗೆ ಲೋಡ್ ಮಾಡಿದ್ದೀವಿ. ಇದೆ